ಏನು ಇಲ್ಲಿ ಸೇರಿರುವಂತಹ ನನ್ನ NSU ಅಣ್ಣ ತಮ್ಮಂದಿರು, ವಿದ್ಯಾರ್ಥಿಗಳು ಹಾಗೂ ಬೇರೆ ಊರುಗಳಿಂದ ಬಂದಿರುವಂತಹ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಮೀಡಿಯಾ ಮಿತ್ರರಿಗೆ ವಂದಿಸುತ್ತಾ, ಇವತ್ತು ಖುಷಿ ವಿಚಾರ. ನನ್ನನ್ನ ನಮ್ಮ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ 2028ರ ಅಭ್ಯರ್ಥಿಯಾದಂತಹ ಆದಿನಾರಾಯಣವರು ನನ್ನನ್ನ 2ನೇ ಬಾರಿಗೆ ಮುಳಬಾಗಿಲು ತಾಲೂಕು NSU ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಚಿರಋಣಿ. ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಿರಿಯ ಹಿರಿಯ SC ಸೆಲ್, ST ಸೆಲ್, ಮೈನಾರಿಟಿ ಸೆಲ್, ಯುವ ಕಾಂಗ್ರೆಸ್, ಕಾರ್ಮಿಕ ವಿಭಾಗ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿರಿಗೂ ಎಲ್ರಿಗೂ ನನ್ನ ಮೊದಲನೇ ನಮಸ್ಕಾರಗಳು. ಏನು ಇವತ್ತಿನ ದಿನ 3 ದಿನ ಆಯ್ತು ನನಗೆ ಪೋಸ್ಟಿಂಗ್ ಕೊಟ್ಟೆ. ಇವತ್ತು ಒಂದು ಚಿಕ್ಕದಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕಂತ ನನ್ನ ತಮ್ಮಂದ್ರಲ್ಲಿ ನಮ್ಮ ಸ್ನೇಹಿತರಲ್ಲಿ ಹೇಳಿದಾಗ ಅವರು ಖಂಡಿತ ಮಾಡೋಣ ಅಂತ ಹೇಳಿದ್ರು. ಇವತ್ತು ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲ NSU ಟೀಮ್, ಬೇರೆ ಯಾರು ಇಲ್ಲ, NSU ಟೀಮ್ ಮತ್ತೆ ನನ್ನ ಯುವ ಮಿತ್ರರು, ಅವ್ರ ಜೊತೆ ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಏನು ನಮ್ಮ ಸ್ನೇಹಿತರು ಹೇಳ್ದಂಗೆ ಶ್ರೀಹರಿ ವಿದ್ಯಾರ್ಥಿಗಳ ಪರವಾಗಿರೋದು ನಿಜ, ಯುವಕರ ಪರವಾಗಿರೋದು ನಿಜ. ಹರಿಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಹುಚ್ಚು. ಹರಿ ಸಂಘಟನೆ ಮಾಡ್ಬೇಕು. ನಾನು ಕಾಂಗ್ರೆಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾರೇ ಬರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿಯಕ್ಕೆ ಸಿದ್ಧ. ಮತ್ತೆ ಅದ್ರ ಜೊತೆಗೆ ಹುಡುಗರ್ನ ಲೀಡರ್ಗಳು ಮಾಡ್ಬೇಕು. ಯಾಕಂದ್ರೆ ಯಾರು ಇವಾಗ ನಮ್ಮ ಹರೀಶ್ ಅಂತ ಇದ್ದ ಎಷ್ಟೋ ಜನ ಒಳಗಡೆ ಇದ್ದಾರೆ ಅಂತ, ನಾನು ಖಂಡಿತ ಅವ್ರನ್ನ ಆಚೆ ಕರ್ಕೊಂಡ್ ಬರ್ತೀನಿ. ಯುವಕರನ್ನ ನಾನು ಬೆಳೆಸ್ತೀನಿ, ಪಕ್ಷದಲ್ಲಿ ಗುರುತಿಸ್ತೀನಿ, ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬೇರೆಯವ್ರ ಕೈಯಲ್ಲಿ ನನ್ನ ಕೈಯಲ್ಲಿ ಸಹಾಯ ಮಾಡಿಸ್ತೀನಿ. ಅದೇ ರೀತಿ ಏನು ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, NSUದು ಎಲೆಕ್ಷನ್ ಬರ್ತಾ ಇದೆ. ಮತ್ತೆ ಮುಂದೆ ಬರುವಂತಹ 2028 ಎಲೆಕ್ಷನ್, ನಮ್ಮ ಆದಿನಾರಾಯಣ ಎಲೆಕ್ಷನ್ ಬರ್ತಾ ಇದೆ. 2029ಕ್ಕೆ MP ಎಲೆಕ್ಷನ್ ಬರ್ತಾ ಇದೆ. ಎಲ್ಲ ಎಲೆಕ್ಷನ್ಗಳಲ್ಲೂ ನಮ್ಮ ಹುಡುಗರು ಪಾರ್ಟಿಸಿಪೇಷನ್ ಮಾಡಿ, ಪಕ್ಷ ಸಂಘಟನೆ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ. ಇವರೆಲ್ಲ ವಿಲೇಜ್ಗಳು ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರು ಬಂದಿರೋದು, ಯಾರು ಶೋ ಮಾಡೋರು ಬಂದಿಲ್ಲ, ಕಷ್ಟ ಪಡೋರು ಬಂದಿರೋರು. ಯಾಕಂದ್ರೆ ನಾನು ಇದೀನಿ ನಿಮ್ ಜೊತೆ ಅಂತ ನಮ್ಮ ಪ್ರೀತಿಯಿಂದ ನಮ್ಮ ಹುಡುಗರು ಬಂದಿರೋದು. ಅದೇ ರೀತಿ ನಾವು NSU ಅವರು ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಆಗಿರ್ಬೋದು, ಹಾಸ್ಟೆಲ್ ವಿಚಾರ ಆಗಿರ್ಬೋದು, ಬಸ್ ವಿಚಾರ ಆಗಿರ್ಬೋದು, ಒಬ್ಬ ಟೀಚರ್ ಏನಾದ್ರು ಟಾರ್ಚರ್ ಕೊಡ್ತಾ ಇರ್ಬೋದು, ಹಾಸ್ಟೆಲ್ ಅಲ್ಲಿ ಸರಿಯಾಗಿ ಹುಡುಗರಿಗೆ ಊಟ ಆಗದಿರೋ ಇರ್ಬೋದು, ಅವ್ರಿಗೆ ಮೂಲಭೂತ ಸೌಕರ್ಯಗಳು ಇರ್ಬೋದು, ಪ್ರತಿಯೊಂದು ನಮ್ ಸರ್ಕಾರ ಇದೆ. ನಮ್ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದಿನಾರಾಯಣನ್ ಇದ್ದಾರೆ, ನಮ್ ಕೋಲಾರ ಶಾಸಕರು ಕೊತ್ತೂರು ಮಂಜಣ್ಣ ಇದ್ದಾರೆ, ಅನಿಲ್ ಅಣ್ಣ ಇದ್ದಾರೆ, ನಜೀರ್ ಸಾಹೇಬ್ರು ಇದ್ದಾರೆ, ಅದೇ ರೀತಿ ಇನ್ಚಾರ್ಜ್ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದಾರೆ. ಇವ್ರನ್ನೆಲ್ಲ ನಾನು ಅವ್ರ ಜೊತೆ ಇದ್ದು ನಮ್ಮ ತಾಲೂಕಲ್ಲಿ, ಮುಳಬಾಗಿಲು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಹರಿಯನ್ ಕರೀತಾರೆ. ಪ್ರತಿಯೊಂದು ಸ್ಕೂಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ನಿಂತ್ಕೊಂತೀನಿ. ಅದೇ ರೀತಿ ಯುವಕರಿಗೆ ನಡು ರಾತ್ರಿಯಲ್ಲಿ ಕಷ್ಟ ಅಂದ್ರೂ ನಾನು ಸ್ಟೇಷನ್ಗೆ ಹೋಗಿದ್ದೀನಿ, ತಾಲೂಕು ಆಫೀಸ್ ಹತ್ರ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ, ಆಸ್ಪತ್ರೆ ವಿಚಾರಕ್ಕೆ ಹೋಗಿದ್ದೀನಿ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಹುಡುಗರು ಹೇಳ್ತಿದ್ರು ಪ್ರತಿಯೊಂದು ಹರಿಯನ್ನ ಮಾಡಿದ್ದಾನೆ ಅಂತ. ನಾನು ಮಾಡಿದ್ದೀನಿ ನಿಜಾನೇ. ಬಟ್ ಇವಾಗ ಒಂದೇ ಗುರಿ, ರಾಜಕಾರಣಕ್ಕೆ ಹುಡುಗರು ಅವಶ್ಯಕ, ತುಂಬಾ ಮುಖ್ಯ. ಹುಡುಗರು ಬರ್ಬೇಕು. ಯಾಕಂದ್ರೆ ಯಾರು ಬೆಳೆಸಲ್ಲ, ನಾವಷ್ಟಕ್ಕೆ ನಾವು ಬೆಳಿಬೇಕು. ಇನ್ನೊಂದು ಹುಡುಗರಲ್ಲಿ ಒಂದು ಮಾತು ಹೇಳ್ತೀನಿ, ಹುಡುಗರು ಬಕೆಟ್ ಹಿಡಿಯೋದು ಬಿಡ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದು ನಾವು ಕಷ್ಟಪಡ್ಬೇಕು. ಗುರ್ಸತ್ತೆ DK ಶಿವಕುಮಾರ್ ಸಾಹೇಬ್ರು ಅಂತ ಇರ್ತಾರೆ, ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಇವತ್ತು ಒಬ್ಬ NSU ಸೆಕ್ರೆಟರಿ ಆಗಿದ್ದವರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಇವಾಗ ಒಬ್ಬ ಹೆಲ್ತ್ ಮಿನಿಸ್ಟರ್ ನಮ್ಮ ಯಾರು UT ಖಾದರ್ ಸಾಹೇಬ್ರು, ಅವ್ರು ಕೂಡ NSU ಕಡೆಯಿಂದ ಬಂದಿರೋರೆ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಕೂಡ NSU ಕಡೆ ಬಂದವ್ರೆ. MLC ಅನಿಲ್ ಅಣ್ಣನು NSU ಕಡೆಯವ್ರು ಬಂದಿದ್ದಾರೆ. ಪಕ್ಕದ ರಾಜ್ಯ ಕೇರಳ CM ಕೂಡ NSU ಕಡೆಯಿಂದ ಬಂದಿದ್ದಾರೆ. ಮತ್ತೆ ನಾನು ಹೇಳ್ತೇನೆ, ಇಲ್ಲಿ ಜಾತಿ ಧರ್ಮ ಭೇದ ಯಾವುದು ಇಲ್ಲ, ಎಲ್ಲರೂ ಬರ್ಬೋದು. BJP ಅವ್ರು ಬಂದು ಅಣ್ಣ ನನ್ಗೆ ಈ ತರ ಪ್ರಾಬ್ಲಮ್ ಅಂದ್ರು ನಾನು ಹೋಗ್ತೇನೆ. JDS ಅವ್ರು ಬಂದು ನನ್ಗೆ ಈ ತರ ಕಾಲೇಜಲ್ಲಿ ನನ್ ಸೀಟ್ ಸಿಗ್ತಾ ಇಲ್ಲ ಅಂತ ನಾನು ಹೋಗ್ತೇನೆ. ನಾನು ನಿಮ್ ಜೊತೆ ಇರ್ತೀನಿ.
ಎಲ್ಲರಿಗೂ NSU ಅಧ್ಯಕ್ಷ ಕೂತಂಡಲ್ಲಿ ಶ್ರೀಹರಿ ಅವ್ರ ಫಾಲೋವರ್ಸ್ ಏನಿದ್ದಾರೆ, ಅವ್ರ ಅಂಟಮಂದಿರಿದ್ದಾರೆ, ಅವ್ರ ಹುಡುಗರೇನಿದ್ದಾರೆ, ನಿಮ್ ಜೊತೆ ಇರ್ತಾರೆ. ಪಕ್ಷ ಭೇದ ಮರೆತು ನಿಮ್ ಜೊತೆ ನಾನು ಸಂಘಟನೆ ಮಾಡಕ್ ಸಿದ್ಧ ಇರ್ತೀನಿ. ನಿಮ್ಗೇನೇ ಕಷ್ಟ ಸುಖ ಹೇಳಿದ್ರು ನಾನು ಬಂದು ಇದ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಏನು ಮುಂದೆ ಬರುವಂತಹ ಎಲೆಕ್ಷನ್ ನಲ್ಲಿ ನಮ್ಮ ಆಡ್ನಾರಾಯಣನ 2023 ಅಭ್ಯರ್ಥಿ ಹಾಗೂ 2028 ಅವ್ರ ಅಭ್ಯರ್ಥಿ, ಅವ್ರ ಜೊತೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ 363 ಹಳ್ಳಿಯಲ್ಲಿನೂ ನಮ್ಮ ಹುಡುಗರಿದ್ದಾರೆ. ಅವ್ರ ಜೊತೆ ನಾವ್ ಇರ್ತೀವಿ. ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರ ಜೊತೆ ನಾವ್ ಇರ್ತೀವಿ. ಯುವಕರನ್ನ ಆದಷ್ಟು ನಮ್ಮ ಯುವಕರನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ NSU ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋರು ಯಾರು ಅನಾಗರಿಕರಾಗಿರಲ್ಲ, ಎಲ್ಲ ಎಜುಕೇಟೆಡ್ಸ್ ಆಗಿರ್ತಾರೆ. ಅವ್ರಿಗೆ ಎಲ್ಲಾ ವಿಷಯ ಗೊತ್ತು. ಹುಡುಗರಿಗೆ ಏನ್ ಮಾಡ್ಬೇಕು, ಮನೆಗಳಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳ್ತಾ, ಮತ್ತೆ ಏನು ಕಾಲೇಜುಗಳಲ್ಲಿ ಚುನಾವಣೆ ಬರ್ತಾ ಇದೆ. ಮೊನ್ನೆ ನಮ್ಮ DK ಸಾಹೇಬ್ರು ಕಾಲೇಜುಗಳಲ್ಲಿ ಎಲೆಕ್ಷನ್ ಮಾಡ್ಬೇಕು ಅಂತ, ಅಲ್ಲಿ ಕೂಡ ಅಷ್ಟೇ ಚುನಾವಣೆಗಳು ನಡೀತಾ ಇದೆ. ಏನು ಯುವಕರಿದ್ದಾರೆ, ಯುವಕರನ್ನ ರಾಜಕೀಯಕ್ಕೆ ಬನ್ನಿ, ಬಟ್ ಬೇರೆ ರೀತಿ ರಾಜಕೀಯಕ್ಕೆ ನಾವು ಉಪಯೋಗಿಸ್ಕೊಳ್ಳಲ್ಲ. ನೀವು ಬೆಳಿಬೇಕು, ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಬೇಕು, ರಾಜಕಾರಣಕ್ಕೆ ಬನ್ನಿ ಅಂತ. ಏನು ಮುಳಬಾಗಿಲು ತಾಲೂಕಿನಲ್ಲಿ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಗಳು ಜಾಸ್ತಿ ಇದಾವೆ. ಸ್ವಲ್ಪ ಕಾಲೇಜುಗಳಲ್ಲಿ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಹುಡುಗರಿಗೆ. ಎಲ್ಲಾನು ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ. ಮತ್ತೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕ್ರೀಡಾಂಗಣ ಇಲ್ಲ. ಹೆಚ್ಚಿನಾಗಿ ಸಾಹೇಬ್ರಿದ್ದಾಗ ಕ್ರೀಡಾಂಗಣಗೆ ಇದ್ ಮಾಡಿದ್ರು, ಅದು ಆಗಿಲ್ಲ. ಮತ್ತೆ ನಾನು ಮಾನ್ಯ ಶಾಸಕರ ಸಮೃದ್ಧಿ ಮಂಜಣ್ಣ ಅವ್ರಿಗೂ ನಾನು ಒಂದ್ಸತಿ ಲೆಟರ್ ಕೊಟ್ಟಿದ್ದೀನಿ. ಅವರು ಇನ್ನ ಯಾವ್ದೋ ರೀತಿ ಕ್ರಮ ತಗೊಂಡಿಲ್ಲ. ಮತ್ತೆ ಮೊನ್ನೆನು ನಮ್ಮ ಮುಳಬಾಗಿಲು ನೇತಾಜಿ ಕ್ರೀಡಾಂಗಣದಲ್ಲಿ ಸ್ವಲ್ಪ ಜನ ಯುವಕರು ಸೇರಿ ಕ್ರೀಡಾಂಗಣಗೆ ಇದ್ ಮಾಡಿದ್ದಾರೆ. ಶಾಸಕರ ಸಮೃದ್ಧಿ ಮಂಜಣ್ಣ ಅವರು ತಾಲೂಕಲ್ಲಿ ಜಾಸ್ತಿ ಕ್ರೀಡಾ ಪ್ರತಿಭೆಗಳಿದ್ದಾರೆ. ಆದಷ್ಟು ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಮತ್ತೆ ನಾವು ಬೇಕಂದ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅಂತ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಮತ್ತೆ ಕೊತ್ತೂರು ಮಂಜಣ್ಣಗೆ ಹೇಳ್ತೀವಿ. ನಮ್ಮ ಆಡ್ನಾರಾಯಣ ಅವ್ರ ಲೆಟರ್ ಕೈಲಿ ಎಲ್ಲ ನಾವು ಹುಡುಗರಿಗೆಲ್ಲ ಕೈಯಲ್ಲಿ ಸಹಿ ಎಲ್ಲ ಮಾಡಿಸ್ಕೊಂತೀವಿ. ನಮ್ಗೊಂದು ಕ್ರೀಡಾಂಗಣ ಮಾಡಿಕೊಡಿ. ನನ್ ರಿಕ್ವೆಸ್ಟ್ ಇದ್ದು, ಯಾಕಂದ್ರೆ ತಾಲೂಕಲ್ಲಿ ಜಾಸ್ತಿ ಜನ ಕ್ರೀಡಾಪಟುಗಳಿದ್ದಾರೆ. ಒಂದು ಕ್ರೀಡಾಂಗಣ ಸರ್, ಒಂದು ನಿಮ್ ಕೈಯಲ್ಲಿ ಆಗುತ್ತೆ. ಯಾಕಂದ್ರೆ ನೀವು ಚೆನ್ನಾಗಿದ್ದೀರಾ, ನಮ್ಮ MLA ಗಳ ಜೊತೆ ನೀವು ಚೆನ್ನಾಗಿದ್ದೀರಾ. ನಾವು ಈ NSU ಕಡೆಯಿಂದ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅದೇ ರೀತಿ ಯುವಕರು ನಮ್ಮ ಆಡ್ನಾರಾಯಣನ್ನ ಯುವ ಮೇಳ ಮಾಡಿದ್ರು, ಮತ್ತೆ ಹೆಲ್ಮೆಟ್ಸ್ ಕೊಟ್ರು, ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಯುವಕರು ಸ್ವಲ್ಪ ತಾಲೂಕಿರುವಂತಹ ಯುವಕರು ಕೈ ಜೋಡಿಸ್ಬೇಕು. ಯಾಕಂದ್ರೆ ಅವರು ಒಳ್ಳೆ ಮನಸ್ಸಿರೋರು, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂತಹ ಎಲ್ಲಾ ಚುನಾವಣೆಗಳಲ್ಲೂ ನಾವು ಸಂಘಟನೆ ಮಾಡ್ತೀವಿ, ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಮಸ್ಕರಿಸುತ್ತಾ, ಇನ್ನೇನಾದ್ರೂ ಮೀಡಿಯಾ ಮಿತ್ರ ನನ್ನ ಕ್ವಶನ್ ಕೇಳಿದ್ರೆ ನಾನು ಮಾತಾಡ್ತೀನಿ. ಹುಡುಗರು ಹೇಳಿದ್ರಲ್ಲ, ನಮ್ಮ ಸ್ನೇಹಿತರು ಹೇಳಿದ್ರು, ಮುರಾರ್ಜಿ ದೇಸಾಯಿ ಸರ್, ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದಾರೆ ನಮ್ಮ ಸದಸ್ಯರು. ಕೌಂಟೇ ಇಲ್ಲ. ನಾವ್ ಅಷ್ಟು ಮಾಡಿದೀವಿ. ಇವಾಗ ಮುರಳಿ ಇದ್ದಾನೆ, 20 ಜನ ಮಾಡ್ಸಿದ್ದಾನೆ. ರಮಣ ಇದ್ದಾನೆ, 50 ಜನ ಮಾಡ್ಸಿದ್ದಾನೆ. ಆತರ. ಯಾಕಂದ್ರೆ ಇವಾಗ ಮೊನ್ನೆ ಹೊಸದಾಗಿ ಆಗಿದೆಯಲ್ಲ, ಅದರಿಂದ ನಮ್ಮ NSU ಹುಡುಗರು ತಾಲೂಕೆಲ್ಲ ಇದ್ದಾರೆ. ಹೌದು ಸರ್. ಹೌದು ಸರ್. ಸರ್, ಮುಂದೆ ಬರುವಂತಹ ಕಾಲೇಜು ಎಲೆಕ್ಷನ್ಸ್, ಮತ್ತೆ ವಿದ್ಯಾರ್ಥಿ ಸಂಘಟನೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಸಂಘಟನೆ, ಯುವಕರನ್ನ ವಿದ್ಯಾರ್ಥಿಗಳನ್ನ ಇದ್ ಮಾಡಿಕೊಂಡು ಒಂದು ಪಕ್ಷ ಸಂಘಟನೆ, ಮತ್ತೆ ಸಮಸ್ಯೆಗಳು ಸರ್ ವಿದ್ಯಾರ್ಥಿ ನಾವ ಅವಾಗ ಹೇಳಿದ್ರಲ್ಲ ಸರ್, ಎಲ್ಲಾ ರೀತಿಯಲ್ಲೂ ಮಾಡಿದ್ದಾರೆ ಅಂತ. ಮುಂದೆ ಪಕ್ಷ ಸಂಘಟನೆಗೆ ಅವ್ರನ್ನ ಕರೆಸ್ತೀನಿ. ಮತ್ತೆ ಅವ್ರ ಕಾಲೇಜುಗಳಲ್ಲಿ ಅವ್ರ ಹಾಸ್ಟೆಲ್ಗಳಲ್ಲಿ ಏನ್ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ. ನೀವು ನಮ್ಮ ಸೋಮಣ್ಣ ಇದ್ದಾರೆ, ಮೀಡಿಯಾ ಮಿತ್ರ ಸೋಮಣ್ಣ ಇದ್ದಾರೆ. ಸೋಮಣ್ಣ ಅಲ್ಲಲ್ಲ, ಇಲ್ಲಿ ನಮ್ಮ ಗಟ್ಟುಗುಡಿ ಇರ್ಬೋದು, ಕೂತಂಡಳ್ಳಿ ಮುರಾರ್ಜಿ ದೇಸಾಯಿ ಇರ್ಬೋದು, ಎಲ್ಲ ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೀನಿ. ಅವ್ರ ಜೊತೆ ಊಟ ಮಾಡಿದೀವಿ, ಹುಡುಗರ ಜೊತೆ ಇದ್ದೀವಿ, ಹೋಗ್ತೀವಿ. ನೀವು ನಮ್ಗೆ ಮಾಹಿತಿ ಕೊಡಿ ಸರ್. ನೀವು ಅಲ್ಲ ಸರ್, ಮೀಡಿಯಾ ಮಿತ್ರರು ಮಾಹಿತಿ ಕೊಟ್ರೆ ಇನ್ನ ಬೇಗ ನಾವು ಹೋಗ್ತೀವಿ ಸರ್. 100% ನೈಟ್ ತಾಯ್ಲೂರು ಹಾಸ್ಟೆಲ್ ವಿಸಿಟ್, ತಾಯ್ಲೂರು ವಿಸಿಟ್. ಓಕೆನಾ ಸರ್? ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಇವಾಗ ವಿಸಿಟ್ ಮಾಡ್ತೀನಿ ಸರ್. ಪ್ರತಿಯೊಂದು ಹಾಸ್ಟೆಲ್, ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಶಾಲೆನೂ ವಿಸಿಟ್ ಮಾಡ್ತೀನಿ ಸರ್. ನಾನು ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರು ನನ್ನ ನಂಬರ್
ನೀಡ್ತೀನಿ. 9902060499 9902060499 ಈ ನಂಬರ್ ಕಾಲ್ ಮಾಡಿ. ನಾನು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಿಮ್ ಜೊತೆ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ ಜೊತೆ ನನ್ನ NS ಕುಟುಂಬ ಮತ್ತೆ ನಮ್ಮ ಮೀಡಿಯಾ ಮಿತ್ರರು ಮತ್ತೆ ಯುವಕರು ಹಳ್ಳಿಗಳಿಂದ ಬಂದಿರುವಂತಹ ಎಲ್ರಿಗೂ ನನ್ನ ಜೊತೆ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ದಕ್ಕೆ ಮತ್ತೆ ನನಗೂ ಖುಷಿ ಆಗಿದೆ. ನಿಮ್ಮ ಶುಭ ಹಾರೈಕೆಗಳು ಹೀಗೆ ಇರ್ಲಿ. ಸದಾ ನಾನು ನಿಮ್ ಜೊತೆ ಇರ್ತೀನಿ, ಏನೇ ಕಷ್ಟ ಬಂದ್ರು ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ, ಏನು ನಮ್ಮ ಪತ್ತೂರು ಮಂಜಣ್ಣ ಮತ್ತೆ ಆದಿನಾರಾಯಣನ ಇಬ್ಬರ ಜೊತೆನೂ ನಾವ್ ಇರ್ತೀವಿ. ಏನ್ ಮುಂದೆ ಬರುವಂತಹ ಆದಿನಾರಾಯಣನ ಎಲೆಕ್ಷನ್ ಆಗಿರ್ಬೋದು, ZPTPS ಎಲೆಕ್ಷನ್ ಆಗಿರ್ಬೋದು, ಎಲ್ಲ ಎಲೆಕ್ಷನ್ಗಳು ನಮ್ಮ NS ಟೀಮ್ ಇರುತ್ತೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಮೀಡಿಯಾ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕಾಂಗ್ರೆಸ್, ಜೈ NSY.